ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸುನೀತಾ ವಿಲಿಯಮ್ಸ್ರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಹೋಗೋಣ. ಈ ಒಂದು ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗುತ್ತೆ. ನಿಮ್ಮ ಒಂದು ಪ್ರಬಂಧ, ಭಾಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಇದಾಗಿರುತ್ತೆ. ರೈಟ್, ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದಾಗಿ ತಿಳಿತಾ ಹೋಗೋಣ ಬನ್ನಿ. ಅವರ ಜನನ ಯಾವಾಗಾಯ್ತು ನೋಡಿದಾಗ 19 ಸೆಪ್ಟೆಂಬರ್ 1965 ಭಾನುವಾರದಿಂದ ಆಯ್ತು ಅಂತ ನೋಡ್ಬೋದು. ಓಕೆನಾ, 19 ಸೆಪ್ಟೆಂಬರ್ 1965 ಭಾನುವಾರ ಅಂತಕ್ಕಂಥದ್ದು ಇವರೊಂದು ಜನ್ಮಸ್ಥಳ ಅಮೆರಿಕಾದಲ್ಲಿರ್ತಕ್ಕಂಥ ಒಹಾಯೋದಲ್ಲಿರುವ ಯೂಕ್ಲಿಡ್ ನಲ್ಲಿ ಇವರ ಜನನ ಆಗ್ತದೆ. ಓಕೆನಾ, ಒಹಾಯೋದಲ್ಲಿರುವ ಯೂಕ್ಲಿಡ್ ನಲ್ಲಿ ಇವರ ಜನನ ಆಗ್ತದೆ. ಓಕೆ, ಅದ ನಂತರ ನೋಡಿ ಇವರ ತಂದೆ ಹೆಸರು ನೋಡಿದಾಗಲಿ ಡಾಕ್ಟರ್ ದೀಪಕ್ ಪಾಂಡ್ಯ. ಇವರು ನಮ್ಮ ಒಂದು ಭಾರತ ದೇಶದ ಗುಜರಾತ್ ಮೂಲದವರು ಇವರು. ಓಕೆನಾ, ಭಾರತ ಗುಜರಾತ್ ಮೂಲದವರು. ಇವರು ನರಶಾಸ್ತ್ರಜ್ಞರಾಗಿದ್ರು. ಓಕೆನಾ, ಆ ನಂತರ ತಾಯಿ ಯಾರು ನೋಡಿದಾಗ ಇಲ್ಲಿ ಉರ್ಸುಲಿನ್ ಬೋನಿ ಪಾಂಡ್ಯ ಅಂತಕ್ಕಂಥವ್ರು. ಇವರು ಸ್ಲೋವಿಯನ್ ಮೂಲದವರು ಇವರಾಗಿದ್ರು. ಹೆಸರು ಉರ್ಸುಲಿನ್ ಬೋನಿ, ಗಂಡನ ಹೆಸರು ಪಾಂಡ್ಯ ಇರೋದ್ರಿಂದ ಗಂಡನ ಹೆಸರಲ್ಲಿ ಸೇರಿಸಿರ್ತಕ್ಕಂಥದ್ದು ಉರ್ಸುಲಿನ್ ಬೋನಿ ಪಾಂಡ್ಯ. ಓಕೆ, ಒಡ ಹುಟ್ಟಿದವರು ಇಬ್ಬರು ಇದ್ದಾರೆ. ಯಾರ್ಯಾರು ಇಲ್ಲಿ ನೋಡಿದಾಗ ಇಲ್ಲಿ ಅಣ್ಣ ಜೆ ಥಾಮಸ್, ಇವರು ಹಿರಿಯ ಸಹೋದರ ಇವರು ಜೆ ಥಾಮಸ್. ಅದಾನಂತರ ಸಹೋದರಿ ಇದ್ದಾರೆ ದಿನಾ ಪಾಂಡ್ಯ ಅಂತಕ್ಕಂಥವ್ರು. ದಿನಾ ಪಾಂಡ್ಯ. ಸುನೀತಾ ವಿಲಿಯಮ್ಸೇ ಚಿಕ್ಕವರು. ಓಕೆನಾ, ಇವರ ಜನ್ಮನಾಮ ಏನಾಗಿತ್ತು ಅಂತ ಇಲ್ಲಿ ಸುನೀತಾ ಲಿನ್ ಪಾಂಡ್ಯ ಅಂತಕ್ಕಂಥದ್ದು. ಸುನೀತಾ ಲಿನ್ ಪಾಂಡ್ಯ. ಆ ನಂತರ ಇತರ ಪ್ರೀತಿ ಹೆಸರು ಏನ್ ಕರಿತಾ ಇದ್ರು ಇವ್ರನ್ನ ಅಂದ್ರಿನ ಸುನಿ ಅಂತ ಕರಿತಾ ಇದ್ರು. ಸುನೀತಾ ಅಂತೇಳಿ ಕರಿತಾ ಇದ್ರಂತೆ. ಸುನೀತಾ ಪಾಂಡ್ಯ ಅಂತಕ್ಕಂಥದ್ದು ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಓಕೆ, ಆ ನಂತರ ಹಿಂದೂ ಧರ್ಮ ಅಂತೇಳಿ ಹೇಳಲಾಗ್ತದೆ. ಯಾಕಂದ್ರೆ ಗಗನಯಾನಕ್ಕೆ ಹೋಗೋ ಕಾಲಕ್ಕೆ ಹಿಂದೂಗೆ ಸಂಬಂಧಪಟ್ಟಂತಹ ಪುಸ್ತಕಗಳು ಓಂಕಾರವನ್ನ ತೆಗೆದುಕೊಂಡು ಹೋಗಿದ್ರು, ಗಣೇಶನ್ ತೆಗೆದುಕೊಂಡು ಹೋಗಿದ್ರು ಅಂತ ನೋಡ್ಬೋದು. ಆ ನಂತರ ಇವರ ಪತಿ ಯಾರು ಅಂತ ನೋಡಿದಾಗ ಇಲ್ಲಿ ಮೈಕೆಲ್ ಜೆ ವಿಲಿಯಮ್ಸ್ ಅಂತಕ್ಕಂಥವ್ರು. ಓಕೆ, ಇವರು ಹೆಲಿಕಾಪ್ಟರ್ ಪೈಲಟ್ ಆಗಿದ್ರು. ಇವರು ಕೂಡ ಹೆಲಿಕಾಪ್ಟರ್ ಪೈಲಟ್ ಆಗಿದ್ರು ಸುನೀತಾ ವಿಲಿಯಮ್ಸ್ ಮೊದಲು. ಓಕೆ, ಇವರು ಮಕ್ಕಳು ಇಲ್ಲ ಇವರಿಗೆ ಸಾಕು ನಾಯಿ ಅಂದ್ರೆ ತುಂಬಾ ಪ್ರೀತಿ. ಅನೇಕ ಇಂಟರ್ವ್ಯೂ ಕೂಡ ತೋರಿಸಿದ್ದಾರೆ. ಇಲ್ಲಿ ಗರ್ಭಿ ಅಂತಕ್ಕಂಥದ್ದು, ಬೈಲಿ ಅಂತಕ್ಕಂಥದ್ದು, ಗನ್ನರ್ ಅಂತಕ್ಕಂಥ 3 ನಾಯಿಗಳಿದ್ದಂತ. ಓಕೆನಾ, ಗರ್ಭಿ ಬಹಳ ಇಷ್ಟಪಡ್ತಾ ಇದ್ರಂತೆ. ಶಾಲೆ, ಇವರ ಒಂದು ಶಿಕ್ಷಣವನ್ನು ನೋಡಿದರೆ ಈ ಒಂದು ಶಾಲೆಯಲ್ಲಿ ಪ್ರಾರಂಭ ಆಯ್ತು ನೋಡಿದಾಗ ಅಮೆರಿಕದಲ್ಲಿರ್ತಕ್ಕಂತಹ ನೀಡಮ್ ಹೈಸ್ಕೂಲ್ ಮ್ಯಾಸಚೂಸೆಟ್ಸ್ ನಲ್ಲಿ 1983 ಆಯ್ತು ಅಂತ ನೋಡ್ಬೋದು. ಪದವಿ ಪೂರ್ವ ಶಿಕ್ಷಣ ಎಲ್ಲ ಆಯ್ತು ನೋಡಿದಾಗ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಾವೆಲ್ ಅಕಾಡೆಮಿ 1987 ಮುಗಿತು. ಭೌತ ವಿಜ್ಞಾನ ಪಡೆದಿದ್ರಿ ಇಲ್ಲಿ ಪದವಿ ಪೂರ್ವದಲ್ಲಿ ವಿಷಯವನ್ನ. ಓಕೆನಾ, ಅದಾದ ನಂತರ ಪದವಿಯಲ್ಲಿ ಬಗ್ಗೆ ನೋಡಿದಾರೆ ಇಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಲ್ಬೋರ್ನ್ 1995 ಮುಗಿಸ್ತಾರೆ. ಓಕೆನಾ, ಟೆಕ್ನಾಲಜಿ ಇಲ್ಲಿ ಮೆಲ್ಬೋರ್ನ್ ಅಲ್ಲಿ 1995. ಓಕೆನಾ, ಅದ ನಂತರ ಇವರು ತರಬೇತಿನೂ ಪಡೆದಿರ್ತಾರೆ. ಯಾವ ತರಬೇತಿ? ಹೆಲಿಕಾಪ್ಟರ್ ತರಬೇತಿ ಪಡೆದಿರ್ತಾರೆ. ಯಾವಾಗ ನೋಡಿದರೆ 1995 ಹೆಲಿಕಾಪ್ಟರ್ ಪೈಲಟ್ ತರಬೇತಿ
ಪೈಲಟ್ ತರಬೇತಿ ಪಡೆದ್ರು. ಯಾವತ್ತು ಅಂತ ನೋಡಿದಾಗ ಅಲ್ಲಿ 1989ರಲ್ಲಿ ಅಂತ ನೋಡ್ಬೋದು. ವೃತ್ತಿ US ನೌಕಾಪಡೆಯಲ್ಲಿ ಇವರು ಪ್ರಾರಂಭ ಮಾಡಿದ್ರು ಇವರು ನೌಕರಿಯನ್ನ. ಓಕೆನಾ, ಅದ ಆನ್ಸರ್. ಮುಂದೆ ನೋಡಿದರೆ ನೌಕಾಪಡೆಯಲ್ಲಿ ಆಂತರ ನಾಸಾದಲ್ಲಿ ಸೇರ್ಪಡೆ ಆಗ್ತಾರೆ. ಯಾವತ್ತಾಗ್ತಾರೆ? 1998ರಲ್ಲಿ ಆಗ್ತಾರೆ ನಾಸಾದಲ್ಲಿ ಸೇರ್ಪಡೆ. ಅನೇಕ ಟ್ರೈನಿಂಗ್ಗಳಾಗ್ತಾವಂತಾಗ. ಟ್ರೈನಿಂಗ್ ಆದ ನಂತರ ಮೊದಲ ಸಲ ಬಾಹ್ಯಾಕಾಶಕ್ಕೆ ಕಳಿಸ್ತಾರೆ ಇವ್ರನ್ನ. ಓಕೆ, 9/12/2006ರಲ್ಲಿ ಪ್ರಯಾಣ ಬೆಳೆಸ್ತಾರೆ. ಅದಾದ ನಂತರ ಎಲ್ಲೇವರೆಗೆ ಅಂದ್ರೆ 22/6/2007ರಂದು ವಾಪಸ್ ಆಗ್ತಾರೆ ಭೂಮಿಗೆ. ಒಟ್ಟು 195 ದಿನಗಳ ಕಾಲ ಅಲ್ಲಿದ್ರಂತೆ. ಮೊದಲ ಸಲ ಬಾಹ್ಯಾಕಾಶಕ್ಕೆ ಹೋಗಕ ಜೊತೆಗೆ ಏನ್ ತೆಗೆದುಕೊಂಡು ಹೋಗಿದ್ರು ಅಂದ್ರೆ ಭಗವದ್ಗೀತೆಯನ್ನ ತೆಗೆದುಕೊಂಡು ಹೋಗಿದ್ರು ಅಂತ ಇಂಟರ್ನಲ್ಲಿ ಹೇಳ್ತಕ್ಕಂಥದ್ದು. ಓಕೆನಾ, ಎರಡನೇ ಸಲ ಬಾಹ್ಯಾಕಾಶಕ್ಕೆ ಹೋಗ್ತಾರೆ. ಯಾವಾಗ ಹೋಗ್ತಾರೆ ನೋಡಿದಾಗ 14/7/2012ರಲ್ಲಿ ಹೋಗ್ತಾರೆ. 2012 ಎಷ್ಟನೇ ತಾರೀಕುವರೆಗೆ ಮತ್ತೆ ವಾಪಸ್ ಆಗ್ತಾರೆ ಅಂತಂದ್ರೆ 18/11/2012ರವರೆಗೆ ಇಲ್ಲಿ ಬಾಹ್ಯಾಕಾಶ ಒಂದು ಕಾಲಾವಧಿ ಆಗಿರ್ತದೆ. ಒಟ್ಟು 116 ದಿನಗಳ ಕಾಲ ಇರ್ತಾರೆ. ಓಕೆನಾ, ಇಲ್ಲಿ ಎರಡನೇ ಸಲ ಹೋದಾಗ ಓಂ ಚಿಹ್ನೆ ಇರ್ತಕ್ಕಂಥದ್ದನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಇಲ್ಲಿಂದ ಭೂಮಿಯಿಂದ. ಮತ್ತು ಕೆಲವೊಂದು ಸಮೋಸ ತೆಗೆದುಕೊಂಡು ಹೋಗಿದ್ರು. ಸಮೋಸ ಅಂದ್ರೆ ತುಂಬಾ ಇಷ್ಟ ಅಂತ ಅವರಿಗೆ. ಸಮೋಸಗಳು ತೆಗೆದುಕೊಂಡು ಹೋಗಿದ್ರು ಅಂತಕ್ಕಂಥದ್ದು ತಿಳಿಸ್ತಾರೆ ಇಂಟರ್ವ್ಯೂನಲ್ಲಿ. ಮೂರನೇ ಸಲ ಬಾಹ್ಯಾಕಾಶಕ್ಕೆ ಹೋಗ್ತಾರೆ. ಇಲ್ಲಿ ಮೂರನೇ ಸಲ ಹೋದಾಗ ಯಾವಾಗ ಹೋಗ್ತಾರೆ ಅಂದ್ರೆ 5/6/2024ರಲ್ಲಿ ಜೊತೆಗೆ ವಿಲ್ಮೋರ್ ಕೂಡ ಹೋಗ್ತಾರೆ. ಓಕೆನಾ, ಅವರು ಯಾವಾಗ್ಲೂ ಗಗನಯಾನ ಮಾಡಿದಾಗ ಗಣೇಶನ ವಿಗ್ರಹ ತೆಗೆದುಕೊಂಡು ಹೋಗ್ತಾ ಇದ್ರಂತ ಅವರು. ಓಕೆನಾ, ಯಾವಾಗ್ಲೂ ತಮ್ಮ ಜೊತೆಗೆ ಇರಿಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದು ಹೇಳ್ತಾರೆ. ಮತ್ತೆ ಅದಾದ ನಂತರ ಇಲ್ಲಿ ನೋಡಿ ಬಾಹ್ಯಾಕಾಶಕ್ಕೆ ಹಿಂತಿರುಗ್ತಾರೆ, ವಾಪಸ್ ಬರ್ತಾರೆ. ಯಾವಾಗ ಅಂದ್ರೆ 18 ಮಾರ್ಚ್ 2025ರಂದು. ಓಕೆನಾ, ಎಷ್ಟು ದಿನಗಳ ಕಾಲ ಇರ್ತಾರೆ ಸತ್ತಾಗಿ? 9 ತಿಂಗಳು 14 ದಿನಗಳಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಓಕೆನಾ, ಅದಾದ ನಂತರ ಹಿಂತಿರುಗಿ ವಾಪಸ್ ಬರಕಲ್ಕೆ ಎಂತ ಒಂದು ಇಲ್ಲಿ ಬಳಸಲಾಯ್ತು ಅಂದ್ರೆ ಸ್ಪೇಸ್ ಎಕ್ಸ್ ನ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ ಅನ್ನು ಬಳಸಲಾಯಿತು ಅಂತಕೊಂಡು ನಾವು ನೋಡ್ಬೋದು. ಓಕೆ, ಅದಾದ ನಂತರ ಸ್ಥಳ, ಯಾವ ಸ್ಥಳಕ್ಕೆ ಇಳಿತಿದು ಅಂತ ನೋಡಿದಾಗ ಇಲ್ಲಿ ಫ್ಲೋರಿಡಾ ಕರಾವಳಿಗೆ ಇಳಿತು ಅಂತ ನೋಡ್ಬೋದು. ಓಕೆನಾ, ಫ್ಲೋರಿಡಾ ಕರಾವಳಿಯಲ್ಲಿ ಇಳಿತು ಅಂತ ನೋಡ್ಬೋದು. ಒಟ್ಟು ಬಾಹ್ಯಾಕಾಶ ದಿನಗಳು ಇವರು ಸತ್ಯವಾಗಿ ನೋಡಿದಾಗ ಇಲ್ಲಿ 608 ದಿನಗಳು 20 ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ಅವರ ಕಾಲ ಕಳೆದರಂತೆ. ಓಕೆನಾ, ಅಂದ್ರ ಇವರು ಭಾರತಕ್ಕೂ ಭೇಟಿ ನೀಡಿರ್ತಕ್ಕಂಥದ್ದು. ಯಾವಾಗ ಭೇಟಿ ನೀಡಿದ್ರು ಅಂತ ನೋಡಿದಾಗ ಇಲ್ಲಿ ಸೆಪ್ಟೆಂಬರ್ 2007ರಲ್ಲಿ ಇವರು ಭಾರತಕ್ಕೆ ಭೇಟಿ ನೀಡುತ್ತಾರೆ. ಸೆಪ್ಟೆಂಬರ್ 2007ರಲ್ಲಿ. ಓಕೆನಾ, ಇಲ್ಲಿ ನೀಡಿದ ನಂತರ ಅಲ್ಲಿ ಏನೆಲ್ಲ ಒಂದು ಸ್ಥಳಗಳು ನೋಡಿದ್ರು ಅಂತ ನೋಡಿದಾಗ ಇಲ್ಲಿ ಗಾಂಧೀಜಿಯವರ ಸಬರಮತಿ ಆಶ್ರಮವನ್ನ ಭೇಟಿ ನೀಡುತ್ತಾರೆ. ಮತ್ತು ತಮ್ಮ ಪೂರ್ವಜರು ತಂದೆ ಒಂದು ಕಾಲದವರು ಇದ್ರಲ್ಲ, ಪೂರ್ವಜರ ಗ್ರಾಮ ಜುಲಾಸನ್ಗೆ ಭೇಟಿ ನೀಡುತ್ತಾರೆ. ಜುಲಾಸನ್ಗೆ ಕೂಡ ಹೋಗ್ತಾರಂತೆ. ಓಕೆನಾ, ಅದಾಂತರ ಏನೋದ್ರು ಇಲ್ಲಿ ಅಂದ್ರೆ ಅಮೆರಿಕನ್ ರಾಯಭಾರಿ ಶಾಲೆಗೆ ಭೇಟಿ ನೀಡುತ್ತಾರಂತೆ. ಅದಾದ ನಂತರ ಅಂದಿನ ರಾಷ್ಟ್ರಪತಿ ಆಗಿರ್ತಕ್ಕಂತಹ ಪ್ರತಿಭಾ ಪಾಟೀಲ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರಂತೆ ಅಂತ ನೋಡ್ಬೋದು. ಓಕೆನಾ, ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ನ ಕಂಡು ಬರ್ತಾರೆ ಅವಾಗ. ಗೌರವ ಪ್ರಶಸ್ತಿಗಳು ಇಲ್ಲಿ ನೋಡಿದರೆ 2007ರಲ್ಲಿ ಸರ್ದಾರ್ ವಲ್ಲಭಾಯ್ ಪಾಟೀಲ್ರ ಪ್ರಶಸ್ತಿ ನೀಡ್ತಾರೆ, ಗುಜರಾತ್ ಸಂಸ್ಥೆ ನೀಡುತ್ತದೆ. ಇದು 2008ರಲ್ಲಿ ಪದ್ಮಭೂಷಣ ನೀಡುತ್ತದೆ, ಯಾರಾದ್ರೂ ಭಾರತ ಸರ್ಕಾರದವರು ನೀಡ್ತಾರೆ ಅವರಿಗೆ. 2011ರಲ್ಲಿ ಬಾಹ್ಯಾಕಾಶ ಪರಿಶೋಧನೆಯ ಅರ್ಹತೆಗೆ ಪದಕ ನೀಡುತ್ತಾರೆ, ರಷ್ಯಾ ಸರ್ಕಾರ ನೀಡುತ್ತದೆ. ಅದಾದ ನಂತರ 2013ರಲ್ಲಿ ಗುಜರಾತ್ನ ತಾಂತ್ರಿಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡುತ್ತದೆ ಅವರಿಗೆ. 2013ರಲ್ಲಿ ಗೋಲ್ಡನ್ ಆರ್ಡರ್ ಆಫ್ ಮೆರಿಟ್ಸ್ ಅಂತಕ್ಕಂಥದ್ದು ಸ್ಲೋವಿಯಾ ಸರ್ಕಾರ ನೀಡುತ್ತದೆ. ಸ್ಲೋವಿಯಾ ಸರ್ಕಾರ ನೀಡಲಿಕ್ಕೆ ಕಾರಣ ಏನಂದ್ರೆ ಇವರ ತಾಯಿಯ ಮೂಲ ಸ್ಥಾನ ಅದೇ ಆಗಿತ್ತು. ಓಕೆನಾ, ಅದಾದ ನಂತರ 2020ರಲ್ಲಿ ASEF ಜೀವಮಾನ ಸಾಧನೆ ಪ್ರಶಸ್ತಿ ನೀಡುತ್ತದೆ. ಓಕೆ, 2008ರಲ್ಲಿ ನಾಸಾ ಗಗನಯಾತ್ರಿಗಳ ಕಚೇರಿಯ ಡೆಪ್ಯೂಟಿ ಚೀಫ್ ಆಗಿ ನೇಮಕಗೊಳ್ಳುತ್ತಾರೆ. ನೌಕಾಪಡೆಯ ಪ್ರಶಂಸಾ ಪದಕ ನೀಡುತ್ತಾರೆ, 2 ಬಾರಿ ಇವರಿಗೆ ಸಂದಿರ್ತಕ್ಕಂಥದ್ದು. 2024 ಡಿಸೆಂಬರ್ ಸುನಿತಾ ವಿಲಿಯಮ್ಸ್ BCCಯ
100 ಮಹಿಳೆಯರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇವರ ಹೆಸರನ್ನು ಕೂಡ. ರಕ್ಷಣಾ ಉನ್ನತ ಸೇವಾ ಪದಕ ಇವರಿಗೆ ನೀಡಲಾಗಿರ್ತಕ್ಕಂಥದ್ದು. ಅದ ನಂತರ ನಾಸಾ ಬಾಹ್ಯಾಕಾಶ ಹಾರಾಟ ಪದಕ ಇವರಿಗೆ ನೀಡಿರ್ತಕ್ಕಂಥದ್ದು ನೋಡಬಹುದು. ಓಕೆ, ಅದ ನಂತರ ಹವ್ಯಾಸ ನೋಡಿದರೆ ಊಟ ಅಂದ್ರೆ ರನ್ನಿಂಗ್ ಆಡ್ತಕ್ಕಂಥದ್ದು ಇವು ಹವ್ಯಾಸ, ಈಜು ಹೊಡಿತಕ್ಕಂಥದ್ದು, ಬೈಕಿಂಗ್ ಅಂತಕ್ಕಂಥದ್ದು, ಬಿಲ್ಲು ಹೊಡಿತಕ್ಕಂಥದ್ದು, ಸ್ನೋ ಬೋರ್ಡಿಂಗ್ ಅಂತಕ್ಕಂಥದ್ದು ನೋಡಬಹುದು. ಓಕೆ, ಅದಾದ ನಂತರ ನೋಡಿದಲ್ಲಿ ಸಾಧನೆ ಬಾಹ್ಯಾಕಾಶದಲ್ಲಿ ನಡಿಗೆಯಲ್ಲಿ ದಾಖಲೆ ಮಾಡಿರ್ತಕ್ಕಂಥದ್ದು ಇವರು 62 ಗಂಟೆ 6 ನಿಮಿಷಗಳ ಕಾಲ ನಡಿಗೆರ್ತಕ್ಕಂಥ ಬಾಹ್ಯಾಕಾಶದಲ್ಲಿ ಅಂತಕ್ಕಂಥ ನೋಡಬಹುದು. ರೈಟ್, ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ನಿಮಗೆ ಸಾಧ್ಯ ಇಂಥ ಅನೇಕ ವಿಡಿಯೋಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿತ್ತ ಸುನೀತಾ ವಿಲಿಯಮ್ಸ್ ಬಗ್ಗೆ ಹಾಗೆ ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊಳ್ತೇನೆ, ಇನ್ನೊಬ್ರು ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.